ತುಲಾರಾಶಿಯವರು ಇವತ್ತು ಕೆಲವೊಂದು ಆ ಒಂದು ಪಾರ್ಟಿ ಆಗಿರ್ಬೋದು, ಯಾವುದೋ ಒಂದು ಸಮಾರಂಭ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂತಹ ಕೆಲಸಗಳಿಗೆ ಹೋಗುವಂತಹ ಸಾಧ್ಯತೆಗಳಿರ್ತವೆ. ಅಥವಾ ಏನೋ ಒಂದು ಚಿಕ್ಕದಾಗಿರುವಂಥದ್ದು, ಏನೋ ಬರ್ತ್ಡೇ ಪಾರ್ಟಿನೋ ಅಥವಾ ಮನೆಯಲ್ಲಿ ಏನೋ ಒಂದು ಶುಭ ಕೆಲಸನೋ ಅಥವಾ ಯಾರ್ದೋ ಒಂದು ಬೇರೆ ಕಡೆಯಿಂದ ಕೆಲಸ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ, ಅದರಿಂದ ಸಂತೋಷ ತರುವಂಥದ್ದು, ಈ ರೀತಿ ಮಾಡುವಂತಹ ಬದಲಾವಣೆಗಳು ಇವತ್ತು ನಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆರ್ಥಿಕ ವಿಚಾರದಲ್ಲಿ ಬಲಗೊಳ್ಳುವಂತಹ ಪ್ರಮುಖವಾಗಿರುವಂತಹ ದಿನ ಅಂತ ಹೇಳ್ಬೋದು. ಕೆಲವೊಂದು ಬೇರೆಯವರಿಂದ ಸಲಹೆಗಳು ಸಿಗುತ್ತೆ. ಆ ಸಲಹೆಗಳನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಭೇಟಿ ಆಗೋದ್ರ ಮೂಲಕ ನಿಮ್ಗೆ ಸಿಗುತ್ತೆ. ಅದನ್ನ ಸ್ವೀಕಾರ ಮಾಡಿ, ಒಳ್ಳೆದನ್ನ ಇಟ್ಟುಕೊಳ್ಳಿ, ಕೆಟ್ಟದನ್ನ ಬಿಟ್ಟಾಕಿ. ಒಬ್ಬ ದೂರದ ಸಂಬಂಧಿಯಿಂದ ನಿಮಗೆ ಅನಿರೀಕ್ಷಿತವಾಗಿರತಕ್ಕಂತಹ ಸುದ್ದಿಗಳು ಇಡೀ ದಿನದ ಉಜ್ವಲಗೊಳಿಸುವಂತೆ ಮಾಡುತ್ತೆ, ಸಂತೋಷ ಪಡುವಂತೆ ಮಾಡುತ್ತೆ, ಸುಖ ಪಡುವಂತೆ ಮಾಡುತ್ತೆ, ಖುಷಿಯಾಗಿರುವಂತೆ ಮಾಡುತ್ತೆ. ಬೇರೆ ಕಡೆಯಿಂದ ಬರುವಂತಹ ಸುದ್ದಿಗಳು. ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ದ್ವೇಷಿಸಿದ್ರೂ ಕೂಡ ನೀವು ಅವರನ್ನ ಪ್ರೀತಿಸಬೇಕು. ಯಾಕಂದ್ರೆ ನಿಮ್ಮ ಗುಣವೇ ಹಾಗೆ. ಯಾರು ನಿಮ್ಮನ್ನ ದ್ವೇಷಿಸಿದ್ರು ನೀವು ಅವರನ್ನ ಪ್ರೀತಿಸ್ತೀರಿ. ಆ ಗುಣ ನೀವು ಮುಂದುವರಿಸ್ಕೊಂಡು ಹೋಗಿ, ಅದರಿಂದ ಇವತ್ತು ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಕೆಲಸದಲ್ಲಿ ನೀವು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳಿದೆ. ಸ್ವಲ್ಪ ಚೇಂಜಸ್ ಇರುತ್ತೆ, ಅದರಿಂದ ಬಹಳ ಖುಷಿಯನ್ನ ಪಡುವಂತ ಸಾಧ್ಯತೆ ಇದೆ. ಮನೆಯ ಕೆಲಸಗಳನ್ನ ಮುಗಿಸಿ ಇವತ್ತು ತುಲಾರಾಶಿಯವರು ಉಳಿದ ಕೆಲಸಗಳಲ್ಲಿ ಕೆಲವೊಂದು ಟಿವಿ ನೋಡುವಂಥದ್ದು, ಮೊಬೈಲ್ ನೋಡುವಂಥದ್ದು, ಯಾವುದೋ ಒಂದು ಫಿಲ್ಮ್ ನೋಡುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಂತೂ ಇವತ್ತು ಹೊಂದಾಣಿಕೆ, ಕೆಲವೊಂದು ತಪ್ಪು ಎಡರು ತೊಡರುಗಳು ಏನಿದೆಯಲ್ಲ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತಹ ಒಂದು ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಷ್ಟೇ ಇವತ್ತು ಪತಿಯ ಅಸಮಾಧಾನಗೊಳ್ಳಿ, ಪತ್ನಿಯ ಅಸಮಾಧಾನಗೊಳ್ಳರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಿಕೆ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ನೀವು ನೀಡ್ತಕ್ಕಂತಹ ವರ್ತನೆಗಳು ಪರೋಕ್ಷವಾಗಿ ಬೇರೆಯವರಿಗೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ನಿಮಗೆ ಅನುಕೂಲತೆ ಆಗುತ್ತೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸ್ವಲ್ಪ ನಿಮ್ಮಲ್ಲಿ ಕೆಲವೊಂದು ಅನುಮಾನದ ಭಾವನೆಗಳಿದೆ, ಆದ್ರೆ ಯಾರ ಕಡೆನೋ ಒಂದು ಪಾಯಿಂಟ್ ಮಾಡಿರ್ತೀರಿ, ಅದು ನಿಮಗೆ ಉಪಯೋಗ ಆಗತ್ತೆ. ಯಾಕಂತಂದ್ರೆ ನೀವು ನಿರೀಕ್ಷೆ ಮಾಡಿದ್ದು, ನೀವು ಯೋಚನೆ ಮಾಡಿದ್ದು ಸರಿ ಇದೆ ಅಂತ ನಿಮಗೆ ಆಮೇಲೆ ಅನಿಸುತ್ತೆ.